ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಈಗ. ನಿನ್ನೆ ಪರಿಷತ್ ಅಡ್ಡ ಮತದಾನದ ಬೆನ್ನಲ್ಲೇ ಬಿಜೆಪಿಯ 7 ಶಾಸಕರು ಕೈಕೊಟ್ಟೆ ಬಿಟ್ರ. ಬೇರೆಲ್ಲ ರಾಜ್ಯಗಳಲ್ಲಿ ಒಂದು ಲೆಕ್ಕ, ಪ್ರತಿ ಸುದ್ದಿನೂ ನೋಡ್ತಾ ಇದ್ದೀವಿ, ಆ ಪಕ್ಷ ಸ್ಪ್ಲಿಟ್ಟು, ಈ ಪಕ್ಷ ಸ್ಪ್ಲಿಟ್ಟು, ಎಂಡಿಗೆ ತೆಕ್ಕೆಗೆ. ಬಟ್ ಕರ್ನಾಟಕದಲ್ಲಿ ಒಂದು ಮೆಗಾ ಟ್ವಿಸ್ಟು, ಬಿಜೆಪಿಯ 7 ಜನ ಶಾಸಕರು ಕೈಕೊಟ್ರ. ಒಬ್ಬರಲ್ಲ, ಇಬ್ಬರಲ್ಲ, ಮೂವರಲ್ಲ, 7 ಜನ ಶಾಸಕರ ಬಿಗ್ ನ್ಯೂಸ್ ಇದು. 12 ಜನ ಶಾಸಕರು DK ನೇತೃತ್ವದಲ್ಲಿ ಕೈ ಹಿಡಿತಾರ. 12 + 7 19. ಏನಿದು ಲೆಕ್ಕ? ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಸಂಪರ್ಕಕ್ಕೆ ಸಿಗದವರು ಯಾರು? ಹಾಗಾದರೆ ತುರ್ತು ಮೀಟಿಂಗ್ ಕರೆದಿದ್ದು ಯಾಕೆ? ಹೈಕಮಾಂಡ್ ಕೆಂಡಾಮಂಡಲ ಆಗಿರೋದು ಯಾಕೆ? ಎಲ್ಲ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ವೀಕ್ಷಕರೇ. ಈಗ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ಕಾಂಗ್ರೆಸ್ನವ್ರು ಕೊಡ್ತಿರೋದು. ಸತೀಶ್ ಜಾರಕಿಹೊಳಿ ಅವರು ಒಂದು ಅಚ್ಚರಿಯ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಅಂತ ಈಗ ರಿಪೋರ್ಟ್ಸ್ ಔಟ್ ಆಗ್ತಿದೆ. ಕಾಂಗ್ರೆಸ್ನವರು ಈಗಾಗಲೇ ಕ್ರಾಸ್ ವೋಟಿಂಗ್ ಮಾಡಿರೋ ಬಗ್ಗೆ ಲೆಕ್ಕ ತೆಗೆದಿರತ್ತೆ. ಗೌಪ್ಯ ಮತದಾನ ಗೊತ್ತಾಗಲ್ಲ, ಆದರೆ ಗೊತ್ತಾಗತ್ತದ ಆಮೇಲೆ ಯಾರ್ಯಾರು ಮಾಡಿದ್ರು, ಏನೇನಾಯಿತು ಅಂತ ಗೊತ್ತಾಗೇ ಆಗತ್ತಲ್ವ. ಈಗ ಲೆಕ್ಕವನ್ನು ಕಾಂಗ್ರೆಸ್ ತೆಗೆದಿದೆಯಂತೆ. ಈ ಥರ ಹೆಚ್ಚುವರಿ ಬಂತು, ನಮಗೇ ಗೊತ್ತಿರಲಿಲ್ಲ ಅಂತೆಲ್ಲ DK ಶಿವಕುಮಾರ್ ಅವ್ರು ಹೇಳಿದ್ರಲ್ಲ. ತುಂಬ ಸರ್ಪ್ರೈಸ್ ಆಯಿತು, ಆಡಳಿತಕ್ಕೆ ಸಿಕ್ಕ ಜಯ ಅಂತ. ಸೊ ಅವ್ರಿಗೆ ಸರ್ಪ್ರೈಸ್ ಆಯಿತಾ? ರಾತ್ರೋರಾತ್ರಿ ಅದು ಫಿಕ್ಸ್ ಆಗಿತ್ತಾ? ಏನಾದರೂ ಇರಲಿ, ಒಟ್ಟಿನಲ್ಲಿ ಕಾಂಗ್ರೆಸ್ಗೆ ಭರ್ಜರಿಯಾಗಿ ಸಪೋರ್ಟ್ ಸಿಕ್ತು. ಎಷ್ಟು ಮತ? 11 ಮತ ಎಕ್ಸ್ಟ್ರಾ ಸಿಕ್ಕಿತ್ತು. BJP JDSಯಿಂದ ಅಡ್ಡ ಮತದಾನ ಆಗಿದ್ದಲ್ವ. ಈಗ JDSದೇ ಹೆಚ್ಚು ಅಡ್ಡ ಮತದಾನ ಆಗಿದೆ. ನಮ್ದಲ್ಲ ಅಂತಿದೆಯಲ್ಲ BJP. ಅವ್ರ ಕ್ಯಾಂಡಿಡೇಟ್ ಆಗಿ ತಪ್ಪಾಯಿತು, ಅವ್ರದ್ದು ಜಾಸ್ತಿ ಆಗಿದೆ. JDS ಮೇಲೆ ಗೂಬೆ ಕೂರಿಸ್ತಿದೆಯಲ್ಲ BJP. ಬಟ್ ಆಗಿರೋದೇ ಬೇರೆ ಅಂತಿದ್ದಾರೆ. BJPಯಿಂದನೇ ಬರೋಬ್ಬರಿ 7 ಕ್ರಾಸ್ ವೋಟ್ಗಳಾಗಿವೆಯಾ ಕಾಂಗ್ರೆಸ್ಗೆ? ಇದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಅನುಮಾನದ ರೀತಿಯಲ್ಲಿ ಹಿಂಟ್ ಕೊಟ್ಟಿದ್ದಾರೆ. ಮೋಸ್ಟ್ಲಿ 7 BJPಯಿಂದ JDSಿಂದ 4 ಅನ್ಸತ್ತೆ ಅಂತ. ಕಾಂಗ್ರೆಸ್ಸು ನಮಗೆ ಗೊತ್ತೇ ಇರಲಿಲ್ಲ ಅಂತಿದೆ, ಸಹಜ. BJP 3 ಜನ ಅಷ್ಟೇ ಅಂತ ಹೇಳ್ಕೊಂಡು ಓಡಾಡ್ತಿದೆ. JDS ಅವರು 3-4 ಜನ ಅಂತಿದ್ದಾರೆ. ಸೊ JDSಸು 3 ಜನ, BJPನೂ 3 ಜನ, ಅಂದರೆ ಬರೀ 6 ಜನ ಕ್ರಾಸ್ ವೋಟಿಂಗ್ ಆಗಬೇಕಲ್ವಾ? 11 ಜನ ಎಲ್ಲಿಂದ ಬಂದರು? ಸೊ ಒಂದು ಪಕ್ಷದಲ್ಲಿ 6-7 ಜನ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನೋದು ಅಲ್ಲಿ ಖಚಿತವಾಗಿದೆ ಅಲ್ವಾ? ಆ 6-7 ಜನ, 7 ಜನ BJPಯವರು, 4 ಜನ JDS ಅವರು ಅನ್ನುವಂಥ ಬಾಂಬನ್ನು ಈಗ ಕಾಂಗ್ರೆಸ್ ಸಿಡಿಸಿದೆ. ಇದು ಕರ್ನಾಟಕ ಪಾಲಿಟಿಕ್ಸಲ್ಲಿ ಮೆಗಾ ಟ್ವಿಸ್ಟನ್ನು ಕೊಡುತ್ತಾ? BJPಗೆ 7 ಜನ ಕೈ ಕೊಟ್ಟಿದ್ದಾರೆ ಶಾಸಕರು ಅಂದರೆ ಅದು ಸಣ್ಣ ವಿಷಯ ಆಗಲ್ಲ. ಈಗಾಗಲೇ ನಾಯಕತ್ವದ ವಿರುದ್ಧ ಆಕ್ರೋಶ ಸಿಡಿದಿದೆ. ನಾಯಕತ್ವ ಬದಲಾವಣೆ ಚರ್ಚೆ ಶುರುವಾಗಿದೆ. ರಾಜ್ಯ ಉಸ್ತುವಾರಿ ಕೂಡ ತುಂಬ ಸೀರಿಯಸ್ ಆಗಿದ್ದಾರೆ ಈ ವಿಷಯದಲ್ಲಿ. 1-2 ಮತಗಳು ಅಂದರೆ ಓಕೆ, ಇಟ್ಸ್ ಓಕೆ. ಬಟ್ 11 ಮತಗಳು, ಆತ್ಮಸಾಕ್ಷಿ ಮತಗಳು ಈ ಕಡೆ ಬಂದಿದೆಯಾ ಅಂತ? ಬಂದಿದ್ದು JDS 4 ಬಂದಿದೆ. ಇಲ್ಲಿ ಸುಮಾರು 7 ಅಥವಾ ಬಂದಿರ್ಬೋದು. ಹಾಕಿದ ನಿಜ ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಇನ್ನು ನೋಡೋಣ, ಒಂದು ಸ್ವಲ್ಪ ದಿವಸ ನಂತರ ಬರ್ತೇವೆ ಹೊರಗಡೆ. ಯಾಕೆ ಹಾಕಿರು, ಯಾರು ಹಾಕಿರು, ಏನು ಹಾಕಿರೋದು ಗೊತ್ತಾಗುತ್ತೆ. ವೇಟ್ ಮಾಡೋಣ. ಬಟ್ ನಿಮ್ಮೊಳಗೆ ಸರ್ ಈಗ BJP ಹೈಕಮಾಂಡ್ ಇನ್ಪುಟ್ಸ್ ಪಡ್ಕೊಳ್ತಾ ಇದೆ. R ಅಶೋಕ್, ವಿಜಯೇಂದ್ರ ಫುಲ್ ಗರಂ ಆಗಿದ್ದಾರೆ. ದ್ರೋಹಿಗಳು, ಅವ್ರನ್ನ ಕಂಡು ಹಿಡಿತೀವಿ, ಸೂಕ್ತ ಕ್ರಮ ಆಗೇ ಆಗತ್ತೆ ಅಂತೆಲ್ಲ ಕಿಡಿಕಾರ್ತಿದ್ದಾರೆ. ಈಗೇನು ಕಿಡಿಕಾರಿದ್ರೂ ಪ್ರಯೋಜನ ಇಲ್ಲ, ಯಾಕಂದರೆ ನಾಯಕತ್ವಕ್ಕೆ ಸೋಲು ಅಂತ ಇದನ್ನು ಕರೆಯಲಾಗುತ್ತೆ. 7 ಜನ ಕೈ ಕೊಟ್ಟಿದ್ದೇ ಹೌದಾದರೆ ಅದಂತೂ ಭಾರಿ ಮುಖಭಂಗ ಆಗುತ್ತೆ ವಿಜಯೇಂದ್ರ, R ಅಶೋಕ್ ಅವ್ರಿಗೆ. ಮತ್ತದು ತಲೆದಂಡಕ್ಕೂ ಕಾರಣ ಆಗಬಹುದು, ಡೌಟೇ ಇಲ್ಲ. ಇತ್ತ 12 ಜನ JDS ಶಾಸಕರು ಬರೀ ಕ್ರಾಸ್ ವೋಟಿಂಗ್ ಮಾಡಿದ ಕೆಲವರಷ್ಟೇ ಅಲ್ಲ, ಒಟ್ಟು 12 ಜನ JDSನ ಶಾಸಕರು ಕಾಂಗ್ರೆಸ್ ತೆಕ್ಕೆಗೆ ಬೀಳ್ತಾರೆ. ಪರಿಷತ್ ಚುನಾವಣೆಗಷ್ಟೇ ಸೀಮಿತವಾಗಿರದೆ ಓಟ್ ಹಾಕಿದವ್ರು ಕೆಲವರಷ್ಟೇ ಆದರೂ ಒಟ್ಟು 12 ಜನ DK ಆಪರೇಷನ್ಗೆ ಒಳಗಾಗ್ತಾರ ಅನ್ನುವಂಥ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬ್ಲಾಸ್ಟ್ ಆಗ್ತಿದೆ. ತುರ್ತು ಮೀಟಿಂಗನ್ನು ಕರೆದಿದ್ದಾರಂತೆ ಈಗ ಕುಮಾರಸ್ವಾಮಿ ಅವರು. ಈ ಮೀಟಿಂಗಲ್ಲೂ ಅಷ್ಟು ಜನ ಭಾಗಿಯಾಗೋದು ಡೌಟು ಅಂತ ಹೇಳಲಾಗ್ತಿದೆ. ಅಂದರೆ JDS ನಾಯಕತ್ವಕ್ಕೆ ಬಹಳ ದೊಡ್ಡ ಟೆನ್ಷನ್ ಶುರುವಾಗಿದೆ ಈಗ. ಕುಮಾರಸ್ವಾಮಿಯವರು ಆಪರೇಷನ್ ಹಸ್ತದ ಸುಳಿವನ್ನು ಪಡ್ಕೊಂಡು ತಕ್ಷಣ ಈಗ ಮೀಟಿಂಗಿಗೆ ಕರೆದಿದ್ದಾರೆ. ಯಾರು ನಮ್ಮ ಜೊತೆಗಿದ್ದಾರೆ, ಯಾರು ಇಲ್ಲ ಅನ್ನೋದನ್ನಾದರೂ ಖಚಿತಪಡಿಸ್ಕೊಳ್ಬೇಕು ಅಂತ. ಅರ್ಧ ಡಜನ್ ಶಾಸಕರು ತಕ್ಷಣ ಕೈ ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. 18 ಶಾಸಕರಲ್ಲಿ 7 ಜನ ಶಾಸಕರಂತೂ ಯಾವುದೇ ಕ್ಷಣದಲ್ಲಿ ಕಾಂಗ್ರೆಸ್ ಸೇರ್ತಾರಾ ಅನ್ನೋ ರೀತಿಯಲ್ಲಿದೆಯಂತೆ. ಒಟ್ಟು 12 ಜನ ಶಾಸಕರು
ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಇವತ್ತೊಬ್ಬರು ನಾಳೆಗೊಬ್ಬರು ಒಟ್ಟಿನಲ್ಲಿ ಇನ್ನೊಂದು ವರ್ಷದಲ್ಲಿ ಕೈ ತೆಕ್ಕೆಗೆ ಬೀಳಬಹುದು ಅನ್ನೋ ರೀತಿ ಇದೆ. ಸೊ 12 ಜನ ಶಾಸಕರ ಕೈ ಕೊಟ್ಟರೆ ಅದು ಜಸ್ಟ್ ಲೈಕ್ ಬೇರೆ ರಾಜ್ಯಗಳಲ್ಲಿ ಆಗ್ತಿದೆಯಲ್ಲ, ಈ ಡಿಸ್ಕ್ವಾಲಿಫಿಕೇಷನ್ ತಲೆ ಬಿಸಿನೂ ಇಲ್ಲದೆ 2/3 ಏನು ಆಗ್ತಿದಾರಲ್ಲ ಹಾಗೆ ಆಗ್ಬಿಡುತ್ತೆ. 18ರಲ್ಲಿ 12 ಜನ ಹೋಗ್ಬಿಟ್ರೆ JDSನ ಅಸ್ತಿತ್ವವೇ ಇಲ್ಲದಾಗತ್ತೆ. ಅಂಥದ್ದೊಂದು ಆಪರೇಷನ್ ಪ್ಲ್ಯಾನನ್ನು ಈಗ DK ಮಾಡಿದ್ದಾರೆ ಅನ್ನೋದು ಖಚಿತವಾಗ್ತಿದೆ ಅನ್ನೋದು ಕಾಂಗ್ರೆಸ್ನವರೇ ಹೇಳ್ತಿದ್ದಾರೆ. BJP ಬೇರೆ ಕಡೆ ಏನೇನು ಮಾಡ್ತಿದೆಯೋ ಅದನ್ನೇ DK ಶಿವಕುಮಾರ್ ಕರ್ನಾಟಕದಲ್ಲಿ ಮಾಡಿದ್ದಾರೆ ಅನ್ನೋದನ್ನು ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನ ಪ್ರಮುಖ ನಾಯಕರೇ ಹೇಳ್ತಿದ್ದಾರೆ. ನೋಡಿ ಕರ್ನಾಟಕ ಪಾಲಿಟಿಕ್ಸಲ್ಲಿ ಏನಾಗತ್ತೆ ಇನ್ನು ಮುಂದೆ ಅಂತ. ಪರಿಷತ್ ಚುನಾವಣೆ ಒಂದು ಸ್ಯಾಂಪಲ್ಲು, ಬಟ್ ಇನ್ನು ಮುಂದೆ ನಡೆಯೋದೇ ಬೇರೆ. ಕಾಂಗ್ರೆಸ್ಗೆ ಇನ್ನಷ್ಟು ಬಲ ಬರುತ್ತೆ. ಡೆಲ್ಲಿಯಲ್ಲಿ ಈಗಾಗಲೇ ಪೀಕ್ಗೆ ಹೋಗ್ಬಿಟ್ಟಿದೆ. ಇದೇ ಬಗ್ಗೆ ಆಪರೇಷನ್ನು ಅವ್ರು ಮಾಡಿದ್ದನ್ನು ಫಸ್ಟ್ ಟೈಮು DK ಮಾಡಿ ತೋರಿಸಿದ್ದಾರೆ ಅಂತ ಈಗ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದು ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತಂತೆ. ಡೆಲ್ಲಿ ಮಾಡೋಲನ್ನು ಕರ್ನಾಟಕ ಮಾಡೋದಲ್ಲಿ ಅಡಾಪ್ಟ್ ಮಾಡಿದ್ದಾರೆ ಅಷ್ಟೇ CM ಅವರು. ಇದು ಕೇವಲ ಡೆಲ್ಲಿಯಲ್ಲಿ ನಡೀತಾ ಇತ್ತು ಈ ಮಾಡೋದು, ಈಗ ಕರ್ನಾಟಕದಲ್ಲಿ ನಡೆದಿದೆ ಅಷ್ಟೇ. ಡೆಲ್ಲಿ ಇದನ್ನು ನಾವು ಕಾಪಿ ಮಾಡಿದೆ ಅಷ್ಟೇ. ಈಗ ಡೆಲ್ಲಿ ಮಾಡೋಲನ್ನು ನಾವು ಕಾಪಿ ಮಾಡಿದ್ವಿ ಅಷ್ಟೇ. ಪಕ್ಷದೊಳಗಿನ ಹಿತಶತ್ರುಗಳನ್ನ ಕಂಡುಹಿಡಿಯೋದಕ್ಕೆ ನಾನು ಕ್ಯಾಂಡಿಡೇಟ್ ಹಾಕಿದ್ದೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಸರ್. ಕುಮಾರಸ್ವಾಮಿ ನಾಲ್ಗೆ ಬಾಯಿ ಎರಡೂ ಶುದ್ಧ ಇಲ್ಲ ರೀ. ಮತ ಮುಂಬರುವ 28ರ ಮತದ ಸಂಖ್ಯೆನ ಗುರಿನ ಸರ್ ಇದು ನನಗೆ ಗೊತ್ತಿಲ್ಲ ಸರ್. ಈಗ ಅಡ್ಡ ಮತದಾನ ಮಾಡಿರೋ ಶಾಸಕರು ಅತಂತ್ರರಾದ್ರೆ ಕಾಂಗ್ರೆಸ್ ಆಶ್ರಯ ಕಲ್ಪಿಸುತ್ತೆ ಸರ್. ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ವಲ್ಲ. ಪಾಯಿಂಟ್ ಔಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಧಾರವಾಡ DK ಬ್ರದರ್ಸ್ಗೆ ಗೊತ್ತಿರ್ಬೇಕಲ್ಲ ಸರ್. ಇಲ್ಲ, ನನಗೇನು ಗೊತ್ತಿಲ್ಲ. ಸೊ 7 ಜನ JDSನವರು ಅನ್ನೋ ಥರ ಅನುಮಾನ ಇತ್ತು. JDSನವರು ಅಲ್ವಾ? ಹಾಗಾದರೆ BJPಯ 7 ಜನ, JDSನ 4 ಜನನ ಭಾರಿ ಬಿರುಗಾಳಿ ಎಬ್ಬಿಸ್ತಿರುವಂಥ ಸುದ್ದಿ ಇದು. ಎಲ್ಲ ಖಚಿತ ಆಗ್ಬಿಡುತ್ತೆ ಇವತ್ತು ಸಂಜೆ ಅಷ್ಟೊತ್ತಿಗೆ ಯಾರ್ಯಾರು ಅಂತ ಅವರ ಸಂಪೂರ್ಣ ಚಲನವಲನದ ಮೇಲೆ ಕಣ್ಣಿಟ್ಟು ಮಾಹಿತಿ ತೆಗೆದು ರಿಪೋರ್ಟನ್ನು ಹೈಕಮಾಂಡ್ಗೆ ಕೊಡಬೇಕು. ಇವತ್ತೇ ಅಲ್ಲಿಷ್ಟು ಹೈಕಮಾಂಡ್ಗೆ ಹೋಗಬೇಕು. 7 ಜನ ಆಗಿದ್ದೇ ಹೌದಾದರೆ ಒಂದು ದೊಡ್ಡ ತಲೆ ಉರುಳಬಹುದು ಕರ್ನಾಟಕ BJPಲಿ. ಹಾಗಾಗಿ ಈಗ DK ಶಿವಕುಮಾರ್ ಅವರು ಕೊಟ್ಟಿರುವಂಥ ಮಾಸ್ಟರ್ ಸ್ಟ್ರೋಕು ಹೆಂಗೆ ಕಂಪನ ಸೃಷ್ಟಿ ಮಾಡಿದೆ ಕರ್ನಾಟಕ ಪಾಲಿಟಿಕ್ಸಲ್ಲಿ ಅಂದರೆ ಬೇರೆ ಎಲ್ಲ ರಾಜ್ಯದ ಒಂದು ಲೆಕ್ಕ, ಆದರೆ ಕರ್ನಾಟಕದ್ದೇ ಇನ್ನೊಂದು ಲೆಕ್ಕ ಅನ್ನೋ ಮಟ್ಟಿಗೆ ಈಗ ಆ ಶಾಸಕರಿಗೆಲ್ಲ ಸರ್ ಕಾಂಗ್ರೆಸ್ ಆಶ್ರಯ ಕೊಡುತ್ತಾ ಅಂದರೆ ನಮ್ಗೆ ಯಾರು ಒಂದು ಗೊತ್ತಿಲ್ಲ ಅಂತಿದ್ದಾರೆ DK ಸುರೇಶ್ ಅವರು. ಗೊತ್ತಾದರೆ ಕೊಡ್ತೀವಿ ಅಂತ ಆ ಅರ್ಥದಲ್ಲಿ DK ಬ್ರದರ್ಸ್ ಮಾತು. ಸೊ ಆಶ್ರಯ ಕೊಡೋದಕ್ಕೂ ರೆಡಿಯಾಗಿದೆ. ಅಡ್ಡ ಮತದಾನ ಬರೀ ಎಲೆಕ್ಷನ್ಗೆ ಸೀಮಿತವಾಗಿಲ್ಲ, ಬದಲಾಗಿ ಅವ್ರಿಗೆ ಆಶ್ರಯನೂ ಸಿಗತ್ತೆ ಅನ್ನೋ ಹಿಂಟು ಸಿಕ್ಕೇ ಬಿಟ್ಟಿದೆ. ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಗೊತ್ತಾ? ಈ ಎಲೆಕ್ಷನ್ನಲ್ಲಿ ಗೊತ್ತಿರಲ್ವ ಅವ್ರಿಗೆ 14 ಓಟು ಏನಾಗಬಹುದು, 18 ಜನ ಇಟ್ಕೊಂಡು ಅದರಲ್ಲಿ 3-4 ಜನ ಕೈ ಕೊಡೋರು ಅನ್ನೋದು ಡೌಟ್ ಇತ್ತು ಕುಮಾರಸ್ವಾಮಿ ಅವ್ರಿಗೆ. ಗೆಲ್ಲಕ್ಕಾಗತ್ತೆ ಅಂತ ಅಂದ್ಕೊಂಡಿದ್ರ. ಯಾಕೆ ಕ್ಯಾಂಡಿಡೇಟ್ ಹಾಕಿದ್ದಾರೆ ಅಂದರೆ ಇದನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ, ಪಕ್ಷ ಏನಾಗಬಹುದು, ಮುಂದಿನ ತೀರ್ಮಾನ ಏನಾಗಬೇಕು ಅನ್ನೋದನ್ನು ಖಚಿತಪಡಿಸ್ಕೊಳ್ಳೋದಕ್ಕೇನೆ ಕ್ಯಾಂಡಿಡೇಟ್ ಹಾಕಿದ್ದಂತೆ. ಅದನ್ನೂ ಈಗ ಓಪನ್ ಆಗಿ ಅವ್ರು ಹೇಳ್ಕೊಳ್ತಿದ್ದಾರೆ. ಅದು ಅಕಸ್ಮಾತ್ ಹಿಂಗೇನಾದರೂ ಆದರೆ ಉಳ್ಕೊಂಡಿರೋ JDS BJP ಜೊತೆ ವಿಲೀನ ಆಗಬೇಕಾಗತ್ತೆ. ಕುಮಾರಸ್ವಾಮಿಯವರು ಬಹುತೇಕ ಅವ್ರಿಗೆ ತುಂಬ ದಿನಗಳಿಂದ ಆಫರ್ ಇದೆ BJP ಜೊತೆ ಸೇರ್ಕೊಳ್ಳೋದಕ್ಕೆ ಹೆಂಗೋ. ಸೊ BJP ಜೊತೆಗೆ ವಿಲೀನ ಆಗುವಂಥ ಪರಿಸ್ಥಿತಿ ಬಂದರೂ ಆಶ್ಚರ್ಯ ಇಲ್ಲ. 12 ಜನರನ್ನು DK ಎತ್ತಿದ್ದೇ ಹೌದಾದರೆ ಕರ್ನಾಟಕ ಪಾಲಿಟಿಕ್ಸಲ್ಲಿ. ಸೊ BJPಗೆ ಆಪರೇಷನ್ ಮಾಸ್ಟರ್ ಅಂತಲ್ವ ಕಾಂಗ್ರೆಸ್ ಕರಿತಿರೋದು. ಅಂತಹ ಆಪರೇಷನ್ ಮಾಸ್ಟರ್ಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ DK ಶಿವಕುಮಾರ್. ಅದು ಬರ್ತಾ ಇದ್ದಂಗೆ ಸ್ಯಾಂಪಲ್ ತೋರಿಸ್ಕೊಟ್ಟಿದ್ದಾರೆ ಹೈಕಮಾಂಡ್ಗೆ. ನಾನು ಏನು ಮಾಡಬಲ್ಲೆ, ವಿವಿಧ ರಾಜ್ಯಗಳಲ್ಲಿ ಏನು ಮಾಡಬಲ್ಲೆ, ಕರ್ನಾಟಕದಲ್ಲಂತೂ ಏನು ನಡೆಯುತ್ತೆ, ನನ್ನ ಮೇಲೆ ನೀವು ಯಾಕೆ ನಂಬಿಕೆ ಇಡಬೇಕು ಅನ್ನೋದನ್ನು ರಾಹುಲ್ ಗಾಂಧಿ ಅವರು ಕನ್ವಿನ್ಸ್ ಮಾಡಿದ್ದೇ ಹೀಗೆ. ಸಿದ್ದರಾಮಯ್ಯನವ್ರನ್ನ ನೀವು ಇಳಿಬೇಕು ಅಂತ ಕಡೆಯದಾಗಿ ಹೇಳಿದ್ರಲ್ಲ ಲಾಸ್ಟ್ ಭೇಟಿಯ ಮಾಡಿದಾಗ, ಆಗ ಅದನ್ನೇ ಹೇಳಿದಂತೆ ರಾಹುಲ್ ಗಾಂಧಿ ಅವರು DK ಕೂರಿಸೋದಕ್ಕೊಂದು ಮಹತ್ವದ ಕಾರಣ ಇದೆ, ಅದನ್ನು ನಿಮಗೆ ಮುಂದೆ ತಿಳಿಸ್ತೀನಿ ಅಂತ. ಆ ಕಾರಣ ಇನ್ನೇನೂ ಅಲ್ಲ, ಈ ಆಪರೇಷನ್ನ ಭರ್ಜರಿ ನೀಲಿನಕ್ಷೆ ರೆಡಿ ಮಾಡಿಕೊಂಡೇ ಕುರ್ಚಿ ಏರಿರೋದು DK ಅನ್ನೋದು ಕೂಡ ಈಗ ರಿವೀಲ್ ಆಗ್ತಾ ಇರೋದು. ಹಾಗಾಗಿ DK ತಾನು ಮತ್ತೆ 5 ವರ್ಷ CM ಆಗಿ ಕೂರೋದಕ್ಕೆ ಇನ್ನೊಂದು
ಪೂರ್ಣ ಅವಧಿ ತನಗೆ CM ಕುರ್ಚಿ ಬೇಕು ಅನ್ನೋ ಕಾರಣಕ್ಕೆ ಈಗಿಂದಲೇ ಭರ್ಜರಿ ಕಾರ್ಯಾಚರಣೆ ಶುರು ಮಾಡಿ ಬಿಟ್ಟಿದ್ದಾರೆ. ಅವ್ರ ಪಾಪ ಎಲ್ಲನೂ ಉಳಿಸ್ಕೋಬೇಕು ಅಂತ ಟ್ರೈ ಮಾಡ್ತಾರೆ. ಆದರೆ ಆ ದೇವೇಗೌಡರು ಇಟ್ಕೊಂಡಿರ್ತಕ್ಕಂಥ ದೇವೇಗೌಡರು ಈ ದೇವೇಗೌಡರಲ್ಲ, ಅಲ್ಲಿ ಬೆಂಗಳೂರಿದ್ದಲ್ಲ ಆ ದೇವೇಗೌಡರು, ಅವರು ಇಟ್ಕೊಂಡಿರ್ತಕ್ಕಂಥ ಒಂದು ಆತ್ಮೀಯತೆ, ವ್ಯಾಮೋಹ, ಒಂದು ನಂಬಿಕೆ ಉಳಿಸ್ಕೊಳ್ಳದೆ ಇದ್ರೆ ಏನು ಮಾಡೋಕ್ಕಾಯ್ತದೆ? ಇಲ್ಲ, ಈ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಬರೀ ಇದೊಂದೇ ಅಲ್ಲ, ಹಲವಾರು ಕ್ಷೇತ್ರದಲ್ಲಿ ಇದೇ ಇದೆ ಅವರಿಗೆ, ದೇವೇಗೌಡರಿಗೆ. ಏನು ಮಾಡೋದು? ನಾವು ಕೊನೆಗೆ ನೀವು ಹೇಳ್ದಂಗೆ ಅವರಿಗೆ ಗೌರವ ಕೊಡಬೇಕು ಅಂತೇಳಿ ಕೆಲವು ವಿಷಯದಲ್ಲಿ ಅವರು ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ ತಲೆಬಾಗಿದ್ದೇವೆ. ನಿಮ್ಗೆ ಹೇಳಬೇಕು ಅನ್ನೋದಾದರೆ, ನಾನು ಒಂದು ಬಾರಿ ತಗೊಂಡಂಥ ನಿರ್ಧಾರ ಅವರ ಅಭಿಪ್ರಾಯಗಳಿಗೆ ವಿರುದ್ಧವಾಗಿ ನಿಮಗೆ ಗೊತ್ತು, 106 ಬಾರಿ ಹೇಳಿದ್ದೀನಿ, 2006. ಆದರೆ ಆ ನಿರ್ಧಾರ ನಾನು ತೆಗೆದುಕೊಂಡಿದ್ದರಿಂದ ಇವತ್ತು ಒಂದು ರಾಜ್ಯದಲ್ಲಿ ಕುಮಾರಸ್ವಾಮಿ ಯಾರು ಅಂತಕ್ಕಂಥದ್ದು ಜನಕ್ಕೆ ಅರ್ಥ ಆಯಿತು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವಿಡಿಯೋ ಅಪ್ಡೇಟ್ಸ್, ನೋಟಿಫಿಕೇಶನ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.